ಕೈಪಿಗೆ ಲಂಗುಟಿಗೆ 3 ದಿವಸ ಆದ್ರ ತಾವ್ ಶೆಡ್ಜಿಗೆ ಕೊಡಲಿಲ್ಲ. ವಿಚಾರ ಮಾಡಿದಂತ ನನಗೆ ಗೇಣ್ ಅರಿವಿ ಸಿಗ್ಬೇಕರಿಂದ ಎಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಮನಿಗೆ ಹೋದ್ರತ್ತವ್ರ. ಗುರುಗಳು ಬಂದಿರತ್ತ. ತಾಯಿ ಭಕ್ತಿನಿಂದ ಓಡಿ ಬಂದು ಪಾದೆಗೆ ನೀರ್ ಹಾಕಿ ಕರ್ಕೋತಾಳ. ಏನಪ್ಪ ಹೇಳ್ರಿ? ಏನಿಲ್ಲವಾ, ನಿನ್ನ ಅಂಗಡಿಗೆ 3 ದಿವಸ ಬರಾಕತ್ತೀನಿ, ಗೇಣ್ ಅರಿವಿ ಬೇಡಾಕತ್ತೀನಿ, ಕೊಡ್ತಾ ಇಲ್ಲಿ ನಿಮ್ಮ ಮ್ಯಾಲಕ ನೀರೇ ಒಂದಿಷ್ಟು ಹೇಳಿ ಇಷ್ಟದು ಕೊಡು ಅಂತಕ್ಕಂಥ ಮಾತು ಹೇಳಿದ್ರಂತ. ಶೇಡಿಜಿಗಳು ಮಧ್ಯಾಹ್ನ ಊಟಕ್ಕೆ ಬಂದ್ರತ್ತ. ಮೊದಲು ಊಟ ಮಾಡೋಕ್ಕಿಂತ ಮೊದಲು ಸ್ವಾಮಿಗಳಿಗೆ ಅರಿವಿ ತಂದಿಟ್ಟು ಆಮೇಲೆ ಒಳಗೆ ಬರಿ ಅಂದಳತ್ತಾಕಿ. ನಿರ್ವಾಯಿಲತ್ತ ಅಂಗಡಿಗೆ ಹೋಗಿ ಒಂದು ಗೇಣಲ್ಲಿ ಒಂದು ತಾಗೇನ ತಂದಿಟ್ಟಿದ್ದತ್ತ ಅರಿವಿ. ಮರುದಿವ್ಸ ರಾಮದಾಸರು ಬಂದಿರತ್ತ. ಯಪ್ಪ ತಗೋರಿ ಇದನ್ನ ಅರಿವಿ ಅಂದಾಗ ಅವಾಗ ವಿಚಾರ ಮಾಡಿದತ್ತ, ಇವರೆಲ್ಲ ಶ್ರೀ ಗುರುವಿನ ಶಿಷ್ಯರ ತಿಳ್ಕೊಂಡಿದೀವೋ, ಖರೆ ಬ್ಯಾರೆ ಶಿಷ್ಯರಾಗ್ಯಾರ ಇವ್ರು ಅಂದತ್ತ. ನಾಯನ ಮುಂದೆ ನಿಜವಾಗಿ ಪುಣ್ಯಾತ್ಮರ ಶ್ರೀ ಗುರು ನಿಜಗೊಂಡ್ರೆ ಬರೀತಾರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದಿಲ್ಲರಿಗೆ. ಬರೇ ಗುರು ಅಂದಿರ ಬೇರೆ. ತಾಯಿನೂ ಗುರು ಅದಾಳ, ಶಾಲ್ಯಾಗ ಪಾಠ ಹೇಳೋರು ಗುರು ಅದಾರ, ಸಂಗೀತ ಕಲಿಸ್ಕೊಡೋರು ಗುರು ಅದಾರ. ಶ್ರೀ ಗುರು ಪರಮಾನಂದದ ದಾರಿಯನ್ನ, ಉನ್ಮನಿ ಕೀಲಿಯನ್ನ ತೋರಿಸ್ತಕ್ಕಂಥ ಒಂದು ಸತ್ತುಚಿತ್ತ ಆನಂದ ನಿತ್ಯ ಪರಿಪೂರ್ಣದ ದಾರಿಯನ್ನು ಯಾರು ಹೇಳಿಕೊಡ್ತಾರತ್ತಾಗ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಅವನಿಗೆ ಶ್ರೀ ಗುರು ಅನ್ಲಿಕ್ಕೆ ಸಾಧ್ಯ ಅಂತ ಬರೀತಾರ. ಅಂತ ಗುರುವಿನ ಸೇವೆನೇ ನನಗ ಶ್ರೇಷ್ಠ ಅಮೋಘವಾದತ್ ಹೇಳಿದಾನ. ಹೇಳ್ತಾಳ ತಾಯಿ, ಹಂಗಿತ್ತಂದ್ರ ಹೊಳ ಮುಟ್ಲಾರ್ದ ಹೂವ ಕಪ್ಪೆ ಕಲಕದ ಶಿತಾಳ ತಂದ ನೀನು ಸೇವೆ ಮಾಡು, ನಿತ್ಯ ಇದೇನ್ ಮಾಡಾಕತ್ತಿದಿಲ್ಲ ಅದನ್ನ ನನಗೋಮಿಲ್ಲ ಅಂತ ತಿಳ್ಕೊಂಡು ಆಜ್ಞೆ ಮಾಡಿದಾಗ ಪುಣ್ಯಾತ್ಮರೇ ತಾಯಿ ಹೆಂಗ ನಕ್ಕೊಂತ ಖುಷಿದಿಂದ ಹೇಳತ್ತಾನೆ, ವಾ ನಿನ್ನ ಆಶೀರ್ವಾದ ಗುರುವಿನ ಅನುಗ್ರಹ ಇತ್ತಂದ್ರೆ ಕಪ್ಪೆ ಕಲಕ ಸಿತಾಳ ಏನ ನನ್ನ ಜೀವ ಸಹಿತ ಕೊಡ್ತಾನೆ ಅಂತಕ್ಕಂಥ ಮಾತು ಹೇಳ್ತಾರ. ನೀವಂತೀರಿ ಹಾಲು ಸಮುದ್ರ ಕೀಲು ಸಮುದ್ರ ಸತ್ಯಾಳ ಸಮುದ್ರ ತಿಳ್ಕೊಂಡು ಹಿಂಗ ದಾಟ್ ಹೋಗ್ತಕ್ಕಂಥ ಸಂದರ್ಭ 360 ಪೌಂಟಿಗೆ ಅಂತ ಹೇಳ್ತಾರೆ. ಇದ 360 ದಿವಸ ಕವಿ ಪುಣ್ಯಾತ್ಮರದ ಹೋಲಿಸಿ 360 ಪೌಂಟ್ಗೆ ಇಳಿದ ಒಳಗ ಪುಣ್ಯಾತ್ಮರೇ ಹೋಗಿ ಕಪ್ಪೆ ಕಲಕದ ಸಿತಾಳ ತುಂಬಬೇಕಲ್ಲ. ಅಲ್ಲೇನು ಪ್ರಸಂಗ ಬಂದೈತಿ ಅಂತ ಕೇಳಿದ್ರ, ಅನಂತ ದಿನಗಳವರೆಗೆ ನಾಗಶೇಷ ಕಣ್ಣಿಲ್ಲದ ಕೂತಾನ ನಾಗೇಂದ್ರ. ಹಾಮಿಗೆ ಕಿವಿ ಅದಾವನ್ರಿ, ಆದರೂ ವಾಯುಗುಣ ಸರ್ಪ ಬಲ್ಲದು ನಮ್ಮ ಶರಣರು ಬರೀತಾರ. ಮಧುರ ಗುಣ ಇರಿವೆ ಬಲ್ಲದು, ಗೋತ್ರ ಗುಣ ಕಾಗೆ ಬಲ್ಲದು, ವ್ಯಾಳೆಯ ಗುಣ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಪತ್ವವನ್ನು ಅರಿಯದಿದ್ದೊಡೆ ಕೋಳಿ ಕಾಗೆಗಳಿಗಿಂತ ಕರಕಷ್ಟ ಕಲಿದೇವರ ದೇವ ಅಂತ ಬರೀತಾರ. ಹಾವ ಸಿದ್ಧ ಪುರುಷ ಹಾದ ನಡೆದ ವಾಸನ ಹಿಡಿತದ. ಹೆಂಗ ವಾಸನ ಅಂತ ಕೇಳತ್ ನಿಮಗ್. ನಮ್ಮ ಲಚ್ಚೆಗಾವದಿಂದ ಆನೆಪ್ಪ ಮಾರಾಯ್ತೇಳಿ ಗುಡ್ಡಕ್ಕೆ ಬರ್ತಾರ, ಹೌದನ್ರಿ? ಕಣ್ಣಿಲ್ಲ ಅವ್ರಿಗೆ ನಡ್ಕೋತ ಬರುದಿತ್ತದು. ಅಚ್ಚೆಗಾವ ಬಿಟ್ಟು 7 ಕಿಲೋಮೀಟರ್ ಬಂದ ಬಳಕ ಗುಡ್ಡಕ್ಕೆ ಹೋಗೋ ದಾರಿ ತಪ್ಪೆತ್ತ ಆಗಿಬಿಡ್ತದ ಅವನಿಗೆ ಸಂಕಲ್ಪ. ಮತ್ತ ಕಣ್ಣು ಕಾಣೋದಲ್ಲಿ ಹೆಂಗ್ ಗುರುತಿಡಿದ್ರಿ? ಇದಕ್ಕ ಶ್ರದ್ಧೆ ಅಂತಾರ, ಭಕ್ತಿ ಅಂತಾರ. ಮಣ್ಣು ತಗೊಂಡು ಮೂಗಿಗೆ ಹಚ್ಚಿ ನೋಡಿದ ತಾನೆಪ್ಪ ಮಾರಾಯೇ, ಆಹಾ ಗುಡ್ಡಕ್ಕೆ ಹೋಗೋ ದಾರಿ ತೆಪ್ಪೆತ್ತಿಲ್ಲ, ನಂದು 1 ಕಿಲೋಮೀಟರ್ ಮುಂದೆ ಬಂದಿನ ತಾನಂತ. ನಮ್ಮ ಕಣ್ಣಿದ್ದವ್ರಿಗೆ ನೆಟ್ ಸಿಗುವಲ್ಲಾಗ ಲೊಕೇಶನ್ ಕಳಿಸತ್ತ ಹೇಳ್ತೇನೆ ಅಂತೀವಿಲ್ಲ ನಾವು. 20 ಹರದಾರಿ ಗಟ್ಲೆ ಹಕ್ಕಿಗಳು ಹಾರ್ಕೊತ ಬಂದ ಯಾರು ಲೊಕೇಶನ್ ಕಳಿಸ್ಯಾರನ್ರ ಅವಕ್ಕ? ಹೌದಿಲ್ಲ? ಆಣಪ್ಪ ಮಾರ ಕಣ್ಣಿಲ್ಲ ಆದ್ರೂ ಕೂಡ ಮಣ್ಣು ಹಿಡಿದು ಮೂಸಿ ನೋಡ್ತಾನ, ಇದು ಗುಡ್ಡದ ದಾರಿ ತೆಪ್ಪೈತಿ ಅಂತ ಹೇಳ್ತಾನ. ಎಂತ ಗುಡ್ಡದ ಅಪ್ಪನ ಮೇಲೆ ಎಂತ ಶ್ರದ್ಧೆ ಇರ್ಬೇಕಂತಕ್ಕಂಥ ಆಲೋಚನೆ. ಹಂಗ ಇಲ್ಲಿ ನಾಗೇಂದ್ರ ಕೂತಾನ, ಕಣ್ಣೋಗಿ ನಾಗೇಂದ್ರ ಕೂತಾನ, ಸಿದ್ಧ ಪುರುಷ ಹಾದ ನಡೆದಾನ. ಅದಕ್ಕೆ ಪುಣ್ಯಾತ್ಮರೇ ಸಿದ್ಧರ ಹಾದಿಯಲ್ಲಿ ಹಿಡಗಲ್ಲಿ ಹಿಟ್ಟಾಗ್ತಾವ, ನರಗಲ್ಲ ಪುಡಿ ಆಗ್ತಾವ, ಬಂಡಾರದ ಓಕಳಿ ಆಗ್ತದ, ಶಿರಗಂಧದ ಓಕಳಿ ಆಗ್ತದ ಹೇಳ್ತಾರ. ಸಿದ್ಧ ಪುರುಷ ಹಾದ ಹೊಂಟಾನ ನೀ ನಿತ್ತ ನೆಲವೇ ಸೂಕ್ಷಿದ್ರ. ಅವಾಗ ಸರ್ಪ ಹೇಳ್ತದ, ಯಾರಪ್ಪ ನೀನು? ನಾನು ಇಂಥ ಸಿದ್ಧ ಪುರುಷ ಅದೀನಿ, ಶಿವನ ಮನೆ ಸಿದ್ಧನಿದ್ದೀನಿ. ನನ್ನ ಗುರುವಿಗಾಗಿ ಇದೇ ಸೀತಾಳ ಭಾಮಿ, ಇದೇ ಪುಣ್ಯಾತ್ಮರೇ ಹೂಳ ಮುಟ್ಲಾರ್ದ ಹೂವ ಕಪ್ಪೆ ಕಲಕ ಶಿತಾಳ ತರ್ಲಿಕ್ಕೆ ಬಂದೀನಿ ಅಂದಾಗ ಸರ್ಪ ಹೇಳ್ತದ, ನಿನ್ನ ದಿವ್ಯವಾಗಿರ್ತಕ್ಕಂಥ ತೇಜಪುಂಜವಾಗಿರ್ತಕ್ಕಂಥ ಶರೀರ ಒಂದು ಸಲ ನೋಡ್ಬೇಕಂತ ನನ್ನ ಮನಸ್ಸು ಆತುರ್ತಾ ಇದೆ, ಕಣ್ಣ ಲವಲವಿಸ್ತಾ ಇದ್ದಾವೆ, ನೋಡಾಕ ನನಗೆ ದೃಷ್ಟಿ ಇಲ್ಲಪ್ಪ, ನನಗೆ ನೋಡಾಕ ದೃಷ್ಟಿ ಇಲ್ಲ. ನೋಡ್ಬೇಕನ್ನ ಹಂಬಲ ಐತೇನು? ಆಸೆ ಇರುದೇ.
ನನ್ನ ಆಸೆ ಏನು ಅಂತ ಕೇಳಿದ್ರೆ ಯಾವಾಗ ಸಿದ್ಧ ಪುರುಷ ಬರ್ತಾನ, ಯೋಗ್ಯ ಪುರುಷ ಬರ್ತಾನ, ಅಂತವನಿಂದ ನನ್ನ ಜನ್ಮ ಪಾವನ ಆಗ್ತದೆ. ಎಷ್ಟೋ ದಿವಸ ಕನಸು ಹೊತ್ಕೊಂಡು ಕೂತೀನಿ, ಇವತ್ತು ಅನಾಯಾಸವಾಗಿ ಬಯಸದೇ ಬಂದ ಭಾಗ್ಯ ಅಂತ ಕರೀತಾರ. ಹಂಗ ನೀ ಬಂದಿದ್ಯಪ್ಪ, ನನಗೊಂದಿಷ್ಟು ದಿವ್ಯವಾಗಿರ್ತಕ್ಕಂಥ ನಿನ್ನ ಶರೀರವನ್ನು ನೋಡುವಂಗ ದೃಷ್ಟಿಯನ್ನು ಕೊಟ್ಬಿಡು, ನನಗೆ ಆಶೀರ್ವಾದ ಮಾಡಿಬಿಡಂದ. ಆಗ ಪುಣ್ಯಾತ್ಮರ ಸಿದ್ಧ ಪುರುಷ ತನ್ನ ಹಸ್ತಪರ್ಶವನ್ನು ಸಂಯೋಗ ಮಾಡ್ತಾನ, ಪ್ರಸಾದ ಹಸ್ತಾನ, ಕಣ್ಣು ಬಂದು ನೋಡ್ತಾನ. ನೋಡಿದ ಬಳಿಕ ಮತ್ತೆ ಸಾಗತಾರ. ಅವಾಗ ಆ ಶರ್ಪ ಹೇಳ್ತದ, ನಂದೊಂದು ಏನಾರ ಖೂನ್ ಉಳಿಸ್ಬೇಕಲ್ಲ, ನೀ ನನಗೇನಾರ ಖೂನ್ ಉಳಿಸ್ಬೇಕಲ್ಲ. ಅವಾಗ ಸಿದ್ಧ ಪುರುಷ ಅಂತಾನ, ನಿನಗ ನಾಲಿಗೆ 1 2 ಮೊದಲೇನ್ ಹೇಳಿದಿ, ದೃಷ್ಟಿ ಕೊಡು ಅಂತ ಹೇಳಿದಿ. ಈಗ ಮತ್ತೆ ಕೋನ ಉಳಿಸತ್ತೆ ಅಂದ್ರೆ 2 ನಾಲಿಗೆ ಅವಾಗ ಆಗ್ಯಾವಂತ ನಮ್ಮಲ್ಲಿ ಪೌರಾಣಿಕರು ಹೇಳ್ಕೊಂಡು ಬರ್ತಾರೆ. 2 ಹೇಳ್ಕೊಂಡು ಅವಾಗ ಸಿದ್ಧ ಪುರುಷ ಹೇಳ್ತಾನ, ನಾಗರ ಪಂಚಮಿಗೆ ಹೆಣ್ಣು ಮಕ್ಕಳು ಹಂಗುನೂಲ್ ಹಕ್ಕಿ ನಿರಂತರವಾಗಿ ನಿನ್ನ ನೆನಪಿನಿಂದ ಶ್ರುತಿ ಸಾರ್ತದ ಕಲಿಯುಗದಾಗ ನಿನಗೆ ಆಶೀರ್ವಾದ ಮಾಡ್ತಾನೋ, ನನ್ನ ಗುರು ಸೇವಕ್ಕೆ ಸಮಯ ಆಗ್ತದ, ಬಿಟ್ಟು ಬಿಡು ಅಂತಕ್ಕಂಥ ಇದರಂದ ಕಡೆಕಾದ ಪಾರ್ವತಿ ಮತ್ತೆ ಚಾಲು ಆಯ್ತು. ಇದರಂದ್ ಹೋದಲ್ಲ, ಇವನ್ ಹೆಂಗ್ ಮಾಡುದು, ತೆಳಗೆ ಸೀತಾಳ ತುಂಬುತ್ತಿದ್ದ. ಅವಾಗ ಪುಣ್ಯಾತ್ಮರೇ ಬಂಗಾರದ ಕಪ್ಪಿಯನ್ನು ಮಾಡಿಬಿಡ್ತಾಳ ತಾಯಿಯಲ್ಲಿ. ಜಗನ್ಮಾತೆರಕಿ ಆಕೇನು ಇಚ್ಛಾದಿಂದ ಏನು ಬೇಕಾದ ಅದಕ್ಕೆ ನಿನ್ನೆ ಇಚ್ಛಾ ಬೇರೆ ಸಂಕಲ್ಪ ಬೇರೆ. ಕಪ್ಪಿ ಮಾಡಿಬಿಟ್ಟು ಇವ್ ಕೊಡ ತುಂಬಿದ ಕಪ್ ಕರ್ರತ್ ಹೋಗಾಕತ್ತಿತ್ತು. ಅವಾಗ ಹೇಳ್ತಾನ, ನನ್ನ ಗುರುವಿನ ಸೇವೆಕ್ಕೆ ಈ ಶೀತಾಳ ಯೋಗ್ಯ ಅಲ್ಲ ಅಂದ. ಅದನ್ನು ಚೆಲ್ಲಿದ, ಹಂಗೆ ಬಂದ. ಇದು ಯಾವಾಗ ಬ್ರಾಹ್ಮಿ ಮುಹೂರ್ತ ಏನ ನಿತ್ಯ ನಿಮ್ಮ ಕೆರೆಸಿದ್ದಪ್ಪನ ಪೂಜೆ ನಡೀತದ. ಬಹುತೇಕ ಈ ಸಿದ್ಧ ಪರಂಪರೆ ಒಳಗ 6 ಗಂಟೆ ಒಳಗ ಪೂಜೆ ನಡೀತವೆ ಎಲ್ಲ ಕಡೆ. ಕಾರಣ ಎತ್ತಕ್ಕಿದ್ರ ಮೊದಲು ಅಮೋಘಸಿದ್ದ ಕೈಲಾಸದಾಗ ಅಪ್ಪನ ಸೇವಾ ಮಾಡಿದ್ದ ಇದೇ ಬ್ರಾಹ್ಮಿ ಮುಹೂರ್ತಾಗ ತಿಳ್ಕೊಂಡು ಇವತ್ತಿಗೆ ಕೂಡ ಶ್ರುತಿ ನಡೀತ. ಮತ್ತೆ ಎಲ್ಲಿ ಹಂಗ ಪೂಜೆ ನಡೀತವ ಆ ದೇವಸ್ಥಾನ ಇವತ್ತಿಗೆ ಬಿ ಜಾಗೃತ ಅದಾವ. ಶಿರಸೈಲ ಇವತ್ತಿಗೆ ಜಾಗೃತ ಅದ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೆದಾರ. ಅವಾಗ ಬಂಧುಗಳೇ ಬೆಳಗಿನ ಜಾವಕ್ಕೆ ಇಬ್ಬನಿ ತುಂಬಿರ್ತಕ್ಕಂಥ ಬನ್ನಿ ಮಂಕಾಳಿ ಮರವನ್ನ ನೋಡ್ತಾನ. ಇದು ನನ್ನ ಗುರುವಿಗೆ ಯೋಗ್ಯವಾದ ಸೀತಾಳ, ನನ್ನ ಗುರುವಿಗೆ ಸ್ನಾನಕ್ಕೆ ಯೋಗ್ಯವಾದ ಸೀತಾಳ ತಿಳ್ಕೊಂಡು ಆ ಮರವನ್ನ ಜಾಡಿಸಿ ತನ್ನ ಪುಣ್ಯಾತ್ಮರೇ ಸೀತಾಳವನ್ನು ತುಂಬುತ್ತಾನ. ಶಂಕರ ಲೋಕ ಹೋಗಿ ಮಕರಂದ ಹೂವನ್ನು ತರ್ತಾನ. ಮಕರಂದ ಹೂವು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಒಂದು ನಿಮಿಷಕ್ಕೆ ಎಷ್ಟೋ ಸುತ್ತು ತಿರುಗುತ್ತ. ಅಂತಲ್ಲಿ ಹೆಂಗ ತೋಳಾಕ್ ಸಾಧ್ಯದ? ಆದ್ರೂ ಕೂಡ ಅಲ್ಲಿ ನಿಂತ ತನ್ನ ಗುರುವಿನ ಧ್ಯಾನವನ್ನ ಮಾಡ್ತಾನ. ತಾಯಿ, ನೀ ನನಗೆ ಕಾಡಿದ್ರು ಕೂಡ ನಿನ್ನ ಆಶೀರ್ವಾದ ನನಗೆ ಬೇಕು, ನಾನಿವತ್ತ ಫಲವನ್ನು ಪಡಿಬೇಕಾಗಿದೆ. ನಿನ್ನ ಆಶೀರ್ವಾದ, ಗುರುವಿನ ಕರುಣೆ ಎರಡೂ ಇತ್ತಂದ್ರೆ ಇವತ್ತು ಹೂವು ನನ್ನ ಕೈವಸಾಗ್ತದೆ ತಿಳ್ಕೊಂಡು ಸ್ಮರಣೆ ಮಾಡಿಬಿಟ್ಟ. ಅದಕ್ಕೆ ಪುಣ್ಯಾತ್ಮರು ಹೇಳ್ಯಾರ, ಏನು ನಿನ್ನ ನಾಮ ಒಂದೇ ಸಾಕು, ನಿನ್ನ ನಾಮ ಒಂದೇ ಸಾಕಂತ ಹೇಳ್ಯಾರ. ಅವಾಗಲ್ಲಿ ಆ ಹೂವನ್ನು ಹರ್ಕೊಂಡು ಬಂದು ಸೇವೆಯನ್ನು ಮಾಡ್ತಕ್ಕಂಥ ಪ್ರಸಂಗ ನಡೀತದ. ಆವಾಗ ದೇವಿಯಲ್ಲಿ ಪುಣ್ಯಾತ್ಮರೇ ಯಾವಾಗ ಗುಗ್ಗಳದ ಹೊಗೆ ಹಾಕಿ, ಹೋಮದ ಹೊಗೆ ಹಾಕಿ ಪುಣ್ಯಾತ್ಮರೇ ಗಂಟೆ ನಾದ ನಡೀತದ, ಓಂಕಾರ ನಡೀತದ. ಇದರಾಗ ಗೆದ್ದಲ ಈತ, ಇದರಾಗ ಗೆದ್ದ ಅಂತಕ್ಕಂಥದ್ದು ಆಗ್ತದ ಬಂಧುಗಳು. ಅದಕ್ಕೆ ಮೊದಲೇ ಹುಟ್ಟಿದ್ದ ಹಂಗ ಯಾರು ಸಂಯೋಗ ಇಲ್ಲ, ಅಲ್ಲಿ ಸತಿಪತಿಗಳ ಸಂಬಂಧ ಇಲ್ಲ, ರಕ್ತ ಮಾಂಸದ ಸಂಬಂಧ ಇಲ್ಲ. ಮಂತ್ರ ಪುಣ್ಯಾತ್ಮರೇ, ಮಂತ್ರ ಪಿಂಡದಿಂದ ಹುಟ್ಟಿರ್ತಕ್ಕಂಥ ಸಿದ್ಧ ಪುರುಷ ಏನೇನು ಮಾಡ್ಬೇಕಂತಲ್ಲ ಅದೆಲ್ಲ ಅವನಿಗೆ ಕೈವಶ ಆಗ್ತಾವ. ಅಷ್ಟಮಾ ಸಿದ್ಧಿಗಳು ಬಂದು ಕುಣಿತಿದತ್ತ ಅವನ ಮುಂದೆ. ಅಷ್ಟಮಾ ಸಿದ್ಧಿಗಳು ಇನ್ನ ವಯಸ್ಸು ಅಷ್ಟೈತೆ ಅಂದ್ರು ಹಿಂದ ಪುಣ್ಯಾತ್ಮರ ಹಿಂದಿನ ಸಾಲ 7 ಅವತಾರದಲ್ಲಿ ಋಷಿ 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 ಅನ್ಕೊಂಡು ಬಂದಾನು. ಋಷಿ ಎಂತಾದ ಮಾಡಿದ? ಭಕ್ತಿ ಕೃಷಿಯನ್ನ ಮಾಡಿದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರಿ, ಈ ಜಗತ್ತೆಲ್ಲ ಪುಣ್ಯಾತ್ಮರಿ ಈ ಮುಕ್ತಿ ಮೋಕ್ಷ ಜ್ಞಾನ ಉಪರತಿ ವೈರಾಗ್ಯ ಭಕ್ತಿಯನ್ನು ಹೊಟ್ಟ್ಯಾಗ ಹುಡ್ತಾವತ್ತು ನೋಡ್ರಿ. ಭಕ್ತಿ ಅಂತಕ್ಕಂಥದ್ದು ಅದು ಒಂದು ಮೊದಲು ಸಾಧಿಸ್ಬೇಕಂತ ಹೇಳ್ತಾರೆ. ಭಕ್ತಿ ಒಂದನ್ನೇ ಸಾಧಿಸು. ಹೆಂಗಿದ್ದ ತಕ್ಕಿದ್ರೆ ನಿಜಗುಂಡು ಹೇಳ್ತಾರಿಲ್ಲ, ನೆನೆಯದನು ದಿನದುದಯ ಕಾಲದ ಎಚ್ಚರಿಕೆಯೋಳು ಇನುತು ಗುರುಮೂರ್ತಿಯು ಮಹಿಷ್ಯ ನಂಗ್ರಿಯ ತಿಳ್ಕೊಂಡು ಮೊದಲು ಗುರುಮೂರ್ತಿ ಅಂತ ಹೇಳ್ಯಾರ. ಆಮೇಲೆ ಒಂದು ಹಂಗ ಗುರುವಿನ ಸೇವಾದಾಳಗ ಪುಣ್ಯಾತ್ಮರ ತನ್ನನ್ನು ತಾನು ಮರ್ತಿದ್ದ. ತನು ನಿನ್ನದು, ಜೀವ ನಿನ್ನದು, ಮನ ನಿನ್ನದು.
ಈ ಶರೀರ ನಿಂದ ಪಾತ್ ಹಿಂಗ ಸೇವಾ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ರೀತಿ ಪುಣ್ಯಾತ್ಮರು ಏನ್ ಮಾಡ್ತದ ಅಂತ ಕೇಳಿದ್ರೆ, ಹುಟ್ಟು ಗುರುಡನಾಗಿರ್ತಕ್ಕಂಥ ಸರ್ಪಕ್ಕ ಭಗವಂತ ಶೀತಾಳವನ್ನ ತಂದು ಕೊಡ್ತಾನ. ಹುಳ ಮುಟ್ಲಾರ್ದ ಹೂವನ್ನು ತಗೊಂಡ್ಕೊಂಡು ಬರ್ತಾನ. ಪ್ರಸಂಗ ಏನು ನಡೀತದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಸಾಧ್ಯವಾದಂತ ಮಾತನ್ನು ಸಾಧ್ಯ ಮಾಡಿಕೊಂಡು ಬಂದಲ್ಲ ಇವ. ಬಹುತೇಕ ಇವನಿಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿನಿ. ಅಸಾಧ್ಯವಾಗಿರ್ತಕ್ಕಂಥ ಸಾಧ್ಯ ಮಾಡಿಕೊಂಡು ಬರ್ಲಿಕ್ಕೆ ಕಾರಣ ಏನು? ಅಚಲವಾಗಿರ್ತಕ್ಕಂಥ ಗುರುವಿನ ಮೇಲೆ ಶ್ರದ್ಧೆ ಇತ್ತು, ನಂಬಿಕೆ ಇತ್ತು. ಹೌದಲ್? ಆ ಶ್ರದ್ಧೆ ನಂಬಿಕೆ ಪುಣ್ಯಾತ್ಮರೇ ನಮ್ಮನ್ನ ಇವತ್ತು ಕೆಲಸ ಮಾಡಿಸ್ತದತ್ತ. ಹೇಮರೆಡ್ಡಿ ಮಲ್ಲಂ ಇಷ್ಟು ಪ್ರಸಿದ್ಧಿ ಆಗಲ ಕಾರಣ ಏನು? ಅಚಲವಾಗಿರ್ತಕ್ಕಂಥ ನಂಬಿಕೆ ಇತ್ತು ಮಲ್ಲಯ್ಯನ ಮೇಲೆ. ಮಲ್ಲಿಕಾರ್ಜುನ ಅಪಾರವಾಗಿರ್ತಕ್ಕಂಥ ನಂಬಿಕೆ ಶ್ರದ್ಧೆ ಇತ್ತು ತಿಳ್ಕೊಂಡು ಅದ ಕೈವಸ್ಸಾಗಲಿಕ್ಕೆ ಸಾಧ್ಯ ಆಕ್ಕಂತ ಬರ್ತಾರ. ಅವಾಗ ಪುಣ್ಯಾತ್ಮರೇ ಅಮೋಘ ಸಿದ್ಧ ವಾಯುವೇಗದಲ್ಲಿ ಬಂದು ಸೇವಾ ಮಾಡ್ತಕ್ಕಂಥದನ್ನ ತಾವೆಲ್ಲ ಆ ಒಂದು ಘಟ್ಟವನ್ನ ಮೀರಿದ ಬಳಿಕ ಪಾರ್ವತಿ ಮತ್ತ ಆಲೋಚನೆ ಮಾಡ್ತಾಳೆ. ಏನೇನು ಮಾಡ್ತಾ ಕೇಳಿದ್ರೆ ಪುಣ್ಯಾತ್ಮರೇ, ಪಾರ್ವತಿ ಆಜ್ಞೆಯನ್ನು ಪಾಲಿಸೋ ಸಲುವಾಗಿ ಅಮೋಘ ಸಿದ್ಧನ ಎದುರಿಗೆ ಚೇಳು ಮತ್ತು ಹಾವಿನ ಹಿಂಡುಗಳನ್ನೇ ಕಳಿಸಿಕೊಟ್ಟು ಬಿಡುತ್ತಾ. ಚೇಳು ಮತ್ತು ಹಾವಿನ ಹಿಂಡುಗಳನ್ನ ಕಳಿಸಿಕೊಡ್ತಾನ ಪುಣ್ಯಾತ್ಮರ. ಬರ್ತಕ್ಕಂಥ ಚೋಳಗಳನ್ನೆಲ್ಲ ಕೈಗೆ ಉಂಗುರ ಮಾಡಿ ಹಾಕೋತಾನ. ಹಾವಿಗೆ ಪುಣ್ಯಾತ್ಮರ ನಾಗ ಬೆತ್ತ ತಿಳ್ಕೊಂಡು ಕಲಿಯುಗದಾಗ ನನ್ನ ಪಲ್ಲಕ್ಕಿ ಒಳಗೆ ಮೆರಿಲಿಕ್ಕೆ ನಿನಗೆ ಆಶೀರ್ವಾದ ಮಾಡ್ತಾನ, ನನಗೆ ದಾರಿ ಬಿಡು ಅಂತಕ್ಕಂಥ ಗದ್ದಲ ಹಿಡಿತದ. ಹಿಂಗ ಹಲವು ಪುಣ್ಯಾತ್ಮರೇ ವಿಶೇಷವಾಗಿರ್ತಕ್ಕಂಥ ಈ ರೀತಿ ಸೇವಾ ಮಾಡ್ತಕ್ಕಂಥ ಕಾರ್ಯದೊಳಗೆ ಸ್ವತಃ ಪುಣ್ಯಾತ್ಮರೇ ಭಗವಂತ ಆ ಪರಮಾತ್ಮ ಹಿಂದ ನಿಂತ ಅವನಿಗೆ ಅನುಗ್ರಹ ಮಾಡ್ತದತ್ತ. ಹೆಂಗ ವಿಶ್ವಾಮಿತ್ರ ಹರಿಶ್ಚಂದ್ರಕ್ಕೆ ಕಾಡ್ತಿದ್ದೋ, ಕಾಡೋದು ಯಾವಾಗ ಚಾಲು ಆಯ್ತು ಅವಾಗ ವಶಿಷ್ಠರು ಉಪವಾಸ ವ್ರತ ಮಾಡಿ ಹಿಂದ ನಿತ್ತ ಶಿಷ್ಯ ಸೋಲಬಾರದತ್ತ ಹೆಂಗ ಇರ್ತಲ್ಲ, ಹಂಗ ಪುಣ್ಯಾತ್ಮರಲ್ಲಿ ಶಿವ ಪರಮಾತ್ಮ ಹಿಂದ ನಿಂತ್ಕೊಂಡು ಎಲ್ಲವೂ ಸಾಕಿರಾಗಲಿಕ್ಕೆ. ಯಾಕ? ಅವನು ಭಕ್ತಿ ಋಣವನ್ನು ಮುಟ್ಟಿಸ್ಬೇಕಾಗ್ಯದ, ಭಾರ ಆಗ್ಯದ ವಜ್ಜಿ. ಒಂದಲ್ಲ ಎರಡಲ್ಲ 7 ಯುಗ. ಒಂದು ಯುಗ ಆಗ್ಬೇಕಾದ್ರೆ ಎಷ್ಟೋ ಮನ್ವಂತರು ಹೋಗ್ತಾವ, ಎಷ್ಟು ಕಲ್ಪಗಳು ಹೋಗ್ತಾವ. ಅಂತ 7 ಯುಗ ದಾಟಿ ಬಂದಾನ. ಇವ್ ನಾವು ಉಪಕಾರ ಹೆಂಗ ತೀರ್ಸ್ಲಿಕ್ಕೆ, ಹಿಂಗರೆ ನಾವು ತೀರ್ಸುನು ಅಂತಕ್ಕಂಥ ವಿಚಾರದಾಗ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರು ಏನು ಅಂತಕ್ಕಿದ್ರೆ ಯಾತಾಳನನ್ನ ಕಳಿಸ್ಕೊಟ್ಟು ಬಿಡ್ತಾಳೆ. ಯಾತಾಳನನ್ನು ದಾರಿ ಬಿಡಂಗಿಲ್ಲ, ನಿತ್ತ ಅಡ್ಡಗಟ್ಟಿ ಬಿಟ್ಟಿರ್ತಾನ. ಅವಾಗ ಪುಣ್ಯಾತ್ಮರೇ ಆ ಭಗವಂತ ಏನ್ ಹೇಳ್ತಾನೋ ಅಂತ ಕೇಳಿದ್ರೆ, ನೀವಂತೀರಿಲ್ಲ ಈ ಏನು ಯಾತಾಳ ಭೂತಾಳ ಅಂತ ಕರ್ಕೊಂಡು ಬಂದಿರ್ತಕ್ಕಂಥದ್ದು, ಅದನ್ನೇ ಪುಣ್ಯಾತ್ಮರು ಏನ್ ಹೇಳ್ತಾಳ ಅಂತ ಕೇಳಿದ್ರೆ, ಆ ಅಮೋಘ ಸಿದ್ಧನಲ್ಲಿ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿಯ ನೋಡಿ ಆ ಯಾತಾಳನ ಸಿಟ್ಟಿನಿಂದ ಚೀರಿ ನುಂಗಲು ಹೋದಂತ ಸಂದೊಳಗ ಅಮೋಘ ಸಿದ್ಧ ಮಾಯಾಗಿ ಬಿಟ್ಟ, ಸದೃಶ್ಯನಾಗಿ ಬಿಟ್ಟ. ಇವನಿರ್ತಕ್ಕಂಥ ಅಗಾಧವಾದಂಥ ಶಕ್ತಿಯನ್ನು ನೋಡ್ಕೊಂಡು ಹೌಹಾರೆ ಅಮೋಘನ ಕಡೆಗೆ ಬಂದು ತೇಜಸ್ಸ ಮುಖದ ಕಾಂತಿ ಅಂತ ಸ್ಥಿತಿಯನ್ನು ನೋಡಿ ಮಣಿದು ಕಾಲಾಂತರನಂತ ನಾನು ಲಗ್ನವಾಗಿ ಹುಟ್ಟಿದ 2ನೇ ಮಗನಿಗೆ ಪುಣ್ಯಾತ್ಮರ ಏನು ಅಂತಕ್ಕಂಥದನ್ನ ಹೆಸರಿಡ್ತಕ್ಕಂಥ ವಿಚಾರವನ್ನ ಯಾತಾಳ ಮೊದಲು ಪುಣ್ಯಾತ್ಮರೇ ಅವತಾರನಾಗಿರ್ತಕ್ಕಂಥ ಔದು ಸಿದ್ಧ ಅಂತಕ್ಕಂಥದ್ದು ಇಡ್ತಾನ. ಪುಣ್ಯಾತ್ಮರೇ ದೇವಲೋಕದೊಳಗ ಇಂದ್ರ ಪದವಿಯನ್ನು ಪಡೆದ ಅಂತಕ್ಕಂಥ ಮಾತು ಬರೀತಾರೆ. ಯಾತ ಭೂತ ಅಂತಕ್ಕಂಥದ್ದು ದೇವೇಂದ್ರ ಬಿಳಿಯಾಣ ಸಿದ್ಧ ಅಂತಕ್ಕಂಥ ಹೆಸರನ್ನು ಕೂಗ್ತುನು ಅಂತಕ್ಕಂಥ ಮಾತು ಹೇಳ್ತಾನ. ಅಲ್ಲಿ ಪ್ರಸಂಗ ಪುಣ್ಯಾತ್ಮರೇ ಏನು ಬರ್ತದಂತ ಕೇಳಿದ್ರೆ, ಈ ಬಾಳಕಾವತಿ ಅಂತಕ್ಕಂಥ ಹೆಣ್ಮಗಳು ಬರ್ತಾಳ. ಬಹಳ ಸುಂದರವಾಗಿರ್ತಕ್ಕಂಥ ಜಗತ್ತೇನು ಕಂಡು ಹಿಡಿತೈತೆ ಅಂತ ಕೇಳಿದ್ರ, ಜಗತ್ತ ಪುಣ್ಯಾತ್ಮರ ಎಲ್ಲಾದ್ರಾಗ ಸೋಲ್ಲಿಲ್ಲ ಅಂದ್ರೆ ಎದುರಾಗರ ಸೋಲ್ತಾರು ಅಂತಕ್ಕಂಥ ಆಲೋಚನೆ ಬರ್ತದೆ. ಅವಾಗ ಸುಂದರವಾಗಿರ್ತಕ್ಕಂಥ ರೂಪವನ್ನು ತೆಗೆದುಕೊಂಡು ಎದುರಿಗೆ ಬಂದು ನಿಲ್ತಾಳ. ಮಧ್ಯದಲ್ಲಿ ಅವರಿಬ್ಬರ ಸಂವಾದ ನಡೀತದ. ನಡೆದಾಗ ಕೇಳ್ತಾಳ ಹೆಣ್ಮಗಳ, ನಾನು ನೋಡಿದ ತಕ್ಷಣ ನಿನ್ನಲ್ಲಿ ಏನು ಬದಲಾವಣೆ ಆಗಲಿಲ್ಲ, ರಸಿಕತೆ ಅನ್ನೋದು ಬರ್ಲಿಲ್ಲ ನಿನಗೆ. ನನಗ ಅಕಸ್ಮಾತ್ ಕಲಿಯು ಮರ್ತ್ಯಲೋಕಕ್ಕೆ ಹೋಗಿ ಪ್ರಪಂಚ ಮಾಡುವಂತ ಪ್ರಸಂಗ ಬಂದಾಗ ನೀನು ಪದ್ಮಾವತಿಯಾಗಿ ನರೋಟಿ ನಾಗರಾಯನಗೌಡನ ಮನೆಗೆ ಹುಟ್ಟಿ ಬಾ, ಗುರುತು ಹಿಡಿದೆ ಅಂದ್ರ ನಾನು ನೀನು ಜೋಡಿ ಮದುವೆ ಆಗ್ತದ, ಮರತೆ ಅಂದ್ರ ಬೆತ್ತಗೋಲಿ ಜೋಡಿ ಲಗ್ನ ಆಗ್ತದ, ನನಗೆ ದಾರಿ ಬಿಡು ಅಂತಕ್ಕಂಥ ಮಾತನ್ನ ಬಂಧುಗಳು ಹೇಳ್ತಾನ. ಇದೇ ರೀತಿ ಮುಂದೆ ನಡೀತದ. ಏನು ಅಂತ ಕೇಳಿದ್ರೆ, ಕಾಮದೆಯನ್ನು ಕಲ್ಪವೃಕ್ಷ ಸದಾಕಾಲ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಭೂತಾಳ ಸಿದ್ಧನನ್ನು ಕಳಿಸ್ಕೊಡ್ತಾಳ. ಅವನು ಟೊಣಪಿ ಏಟಂದ್ರ ಪುಣ್ಯಾತ್ಮರ ಸವಾಕ್ಕಳಂದ್ರ 1 ಸವಾ ಕ್ವಿಂಟಲ್ ತಿರ್ತೈತಿ ಅಂತ. 1 ಕ್ವಿಂಟಲ್ ಸರ್, ಒಂದು ಏಟ ಹೊಡಿದಲ್ಲ, 1 ಏಟ ಹೊಡೆದಾಗ ಪುಣ್ಯಾತ್ಮ 3 ಏಟ ಹೊಡೆದಂತ, 3 ಏಟ ಸಿದ್ಧ ಪುರುಷ ತಡ್ಕೊಂಡಂತ. ಅವಾಗ ಭೂತಾಳಿ ಸಿದ್ಧ ಹೇಳ್ತಾನಂತ, 1 ಏಟಿಗೆ ಭೂಮಿ ನಡಗತ್ತದ.
ಮತ್ ನೀ ತಡ್ಕೊಂಡಿ ಅಂದ್ರ ನಿನ್ನಂತ ಸತ್ಪುರುಷರಿಗೆ ಇನ್ನು ನಾನು ಹೊಡೆಯುವಷ್ಟು ದೊಡ್ಡವಾಗೋದಿಲ್ಲ. ನಿಜವಾಗಿ ನೀನೇ ನನ್ನ ಗುರು ಅಂತ ತಿಳ್ಕೊಂಡು ಪುಣ್ಯಾತ್ಮರ ಪಾದಗಿ ಶರಣಾಗತಿ ಹೊಂತಾನ. ಶರಣಾಗತಿ ಹೊಂತಾನ. ಅವಾಗ ಹೇಳ್ತಾನ ಭಗವಂತ, ನಿನ್ನನ್ನು ಮರ್ತ್ಯ ಲೋಕಕ್ಕೆ ಕರ್ಕೊಂಡೋಗಿ ಬಲಕ ಕೊಡ್ತೀನಿ ಜಾಗಂದ ಕರ್ಕೊಂಡೇ ಬಂದ ತಿಳ್ಕೊಂಡು ನಮ್ಮ ಮಂಗಳಾರತಿ ಬಳಗ ಹಾಡ್ತದ ಬಂಧುಗಳೇ. ಮಂಗಳಾರತಿ ಹಾಡ್ತದ, ಸುಮ್ಮ ಬಂದಿಲ್ಲ ಬಂಧುಗಳೇ. ನಾವು ಕಬ್ಬಿಗೆ ಅಡ್ವಾನ್ಸ್ ಕೊಟ್ಟು ಮಂದಿ ನಮ್ಮ ಕಡೆ ಹೊಳೆ ಬರುವತ್ತಾಗ ರೊಕ್ಕ ಮುಣಿಸಿಬಿಟ್ಟಾರ. ಕಬ್ಬಿಗೆ ಅಡ್ವಾನ್ಸ್ ಬಾಳ ಮಂದಿ ಬಂದಾರ ನಂತ್ಯಕ್ಕ. ಯಪ್ಪ 20 ಲಕ್ಷ ಕೊಟ್ಟಿದೀವಿ, 30 ಲಕ್ಷ ಕೊಟ್ಟಿದೀವಿ, ಟ್ರ್ಯಾಕ್ಟರ್ ಡಬ್ಬಿನ ಆ ಕಡೆ ಹೋಗ್ಯಾವ, ಏನಾರ ಮಾಡಕ್ ಬರ್ತತಿ ಅಂತೇಳಿ. ಹಂಗೇನ್ರ ಮಾಡಕ್ ಬರ್ತಾನಂದ್ರೆ ಬ್ಯಾಂಕಿನಾಗ ಸಾಲ ಕೊಟ್ಟವ್ರು ಭೂಮಿ ಮೇಲೆ ಬೋಜೆ ಹರಿಸಲಾಗಿರ ಕೌಲಗುಡು ಸ್ವಾಮಿ ಕಡೆ ಹೋಗಿಬಿಡೋಣಪ್ಪ, ರೊಕ್ಕ ತಾಣ ಬರ್ತತಿ ಎಲ್ಲಾರು ಹೇಳ್ತಿದ್ರು. ಅದನ್ನ ಕಡೆ ಯಾವ್ದು ನಂಬಬೇಡ್ರಿ ಅಂತ.